ಏನಾಯ್ತಮ್ಮ? ದೇವಿ ದೇವಿ ಆಗಲೇ ತಾನೆ? ನನ್ಗೇನಾಗಿದೆ? ಕಲ್ಗೊಂಡ್ ತರ ಇದ್ದೀನಿ. ನನ್ಗೆ ಕೆಟ್ಟ ಕನಸು ಬಿತ್ತು ಪುಟ್ಟಿ. ಮುಂಜಾನೆ ಕನಸು ನಿಜ ಆಗುತ್ತೆ ಅಂತ ದೊಡ್ಡವ್ರು ಹೇಳ್ತಾರೆ. ಇವತ್ತು ಕೆಲ್ಸಕ್ಕೆ ಹೋಗ್ಬೇಡ, ನನ್ ಜೊತೆನೇ ಇರು. ಹೆದರ್ಬೇಡಮ್ಮ, ನನ್ನ ಹತ್ರ ಅಮ್ಮನವ್ರು ಕೊಟ್ಟಿರೋ ಶಂಕ ಇದೆ. ಅದ್ ನನ್ನ ಹತ್ರ ಇರೋವರೆಗೂ ನಂಗೇನೂ ಆಗಲ್ಲ. ಯಾವ ಕೇಳಿ ಕಂಬನಿ ಮಾತ್ಕೊಟ್ಟೆ ನೀನು? 30 ವರ್ಷ ತರ್ತೀನಿ ನಿನ್ಗೆಲ್ಲ, ಎಲ್ಲಿಂದ ತರ್ತೀಯ? ನಾನು ನಿನ್ನಪ್ಪ, ನನ್ನ ಕೈಲಾಗಿಲ್ಲ. ನೀನು ನನ್ನ ರಕ್ತ, ನಿನ್ ಕೈಲಾಗತ್ತಾ? ನಿಮ್ ಕೈಲಾಗಲ್ಲ ಅಂತಾನೆ ಇವನು ಸಾಲದ ಜವಾಬ್ದಾರಿ ಹೊತ್ಕೊಂಡಿರೋದು. ನಿಮ್ಮಿಂದಾಗಿ ಇವನ್ ಸಾಲಗಾರ ಆಗ್ತಿದ್ದಾನೆ. ಆಗಿರೋದ್ರಿಂದ ಅವನಿಗೆ ಲಾಭ. ಸಾಲದ ಭಯ ಇದ್ರೆ ದುಡಿಮೆಲೆ ಆಸಕ್ತಿ ಜಾಸ್ತಿ ಆಗುತ್ತೆ. ನೋಡ್ತಾ ಇರೋ, ಒಳ್ಳೆ ಹೆಸರು ತಗೊಳ್ತಾನೆ ಡಿಪೋದಲ್ಲಿ. ಎಲ್ಲಿ ಭೂಪಾಲು? ಟಿಂಬರ್ಲೋಡ್ಗೆ ಹೋಗಿದ್ದಾರೆ ಅದನ್ನೇ. ನೀವೇನ್ ದಣಿ ಇಲ್ಲಿ? ಒಂದು ಗೂಳಿಗೆ ಕೆಲಸ ಕೊಡೋಣ ಅಂತ. ಕೆಲಸ ಇಲ್ಲದೆ ಅದು ನಿನ್ನೆ ತಿವಿದ್ರೆ ಕಷ್ಟ ಅಲ್ವಾ? ಕೆಲಸ ಆಯ್ತು ಅನ್ಕೊಳ್ಳಿದ್ದಾನೆ. ಇವತ್ತೇ ಅವಳು ಹೋಗ್ಬಾರ್ದು, ಗಮನಿಸ್ತೀನಿ. ನಾಳೆನೆ ನಿಮ್ಗೆ ಸಿಹಿ ಸುದ್ದಿ ತಂದ್ಕೊಡ್ತೀನಿ ಇದನ್ನೇ. ದನಿ, ಕೇರಳದ ಜ್ಯೋತಿಷಿ ನಂಬೋದ್ರಿಗಳು ಬೆಂಗಳೂರಿಗೆ ಬಂದಿದ್ದಾರೆ. ಥೈ ಥೈ ಥದಿನ ಥೇ. ಹೇಗಿದ್ದೀರಾ ನಂಬುದ್ರಿಗಳೇ? ತಾಯಿ ಜಗದೀಶ್ವರಿ, ಜಗಜ್ಜನನಿ, ಅಂಬಿಕೆ, ಮುಖಾಂಬಿಕೆ. ನೋಡಿ, ಇನ್ನು 12 ನಿಮಿಷದಲ್ಲಿ ರಾವಣಾಸುರ ಹುಟ್ಟಿದ ಗಳಿಗೆ ಮುಕ್ತಾಯ ಆಗುತ್ತೆ. ನಿಮ್ಮ ಕುಲದೇವರ ಪೂಜೆ ಆಗಬೇಕು. ಆ ಗಳಿಗೆ ಮುಗಿದ ಕೂಡಲೇ. ಅದಕ್ಕೆಲ್ಲ ಸಿದ್ಧತೆಗಳಾಗಿದೆ. ಉಪಲು, ನಿಲ್ಲಿಸು. ಹೇಳಕೇಶವನ ತಾಯಿ ಪಾದಪೂಜೆಯಲ್ಲ, ಇದು ಅಮ್ಮನವರ ಕ್ಷೇತ್ರ. ರಾಜೇಶ್ವರಿ ಕಲ್ಲಾಗಿ ಕೂತ ಕ್ಷೇತ್ರ. ಅಭಿಷೇಕ ಪಾದಪೂಜೆಯಲ್ಲ ದೈವಕ್ಕೆ, ನರರೂಪಕ್ಕಲ್ಲ. ನಾನು ಸಾಮಾನ್ಯ. ರಾಕ್ಷಸರಿಗೂ ರಾಜಗುರುಗಳು ಅಂತಿದ್ರು, ನೀನು ಹಾಗೆ ಅಂತ ಯಾರು ಹೇಳ್ದ ಹಾಗಾಯ್ತು. ನನ್ನನ್ನ ರಾಕ್ಷಸರಿಗೆ ಹೋಲಿಸ್ತಾ ಇದ್ದೀರಾ? ನನಗೆ ನನ್ನ ತಾತ ಮಾರ್ತಾಂಡನ ಕನಸು ಪೂರ್ತಿಯಾಗಬೇಕು. 9 ವರಗಳಿರೋ ಶಂಖ ನನಗೆ ಬೇಕು. ಅದಕ್ಕೋಸ್ಕರ ನಾನು ದೇವರಾಗೋಕ್ಕೂ ಸೈ, ರಾಕ್ಷಸನಾಗೋಕ್ಕೂ ಸೈ. ಅಮ್ಮನವರ ಇಚ್ಛೆ. ನಡಿ, ನಾಳೆ ಬೆಳಗ್ಗೆ ಹೋಗೋಣ ಮಾರ್ತಾಂಡನ ಸಮಾಧಿ ಇರೋ ಜಾಗಕ್ಕೆ. ಹಾಗಾದ್ರೆ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗೋದಿಲ್ವಾ ನೀವು? ಪೂರ್ಣಕುಂಭ ಸ್ವಾಗತಕ್ಕೆಲ್ಲ ರೆಡಿ ಮಾಡಿಸಿದ್ದೆ. ನೀವು ಹೋದ್ಮೇಲೆ ಮಂಗಳಾರತಿ. ಎಚ್ಚ ಆಚೆ ಬಿಸಾಕಿವು ನನ್ನ ಕೇಶವನಾಥ. ನೀನ್ ಯಾರು ನಾನು ಹೋದ ಮೇಲೆ ಮಂಗಳಾರತಿ ಅಂತ ತೀರ್ಮಾನ ಮಾಡೋದಕ್ಕೆ? ಶನಿ, ನಿರ್ಧಾರ ಮಾಡ್ತೀಯ ದೇವರ ಮಂಗಳಾರತಿ ಶೋಪಚ. ಒಬ್ಬಚ ಅಂದ್ರೆ ಏನು? ಕೊರತು ನಾಯಿ ಅಂತ. ದೇವಿ